ಸಿದ್ದರಾಮಯ್ಯ ಕೂಲ್ ಆಗಿದ್ದಾರೆ. ಸಿದ್ದರಾಮಯ್ಯ ಕೂಲ್ ಆಗಿದ್ದಾರೆ. ಇನ್ನು ಇದೆಲ್ಲ ಇನ್ನು ಖಾಲಿ ಇದೆಲ್ಲ ಒಂದು ಒಂದೇ ಸಾರಿ ಕೂಲ್ ಆಗ್ತಾರೆ ಅಲ್ಲ, ಅವ್ರಿಗೆ ಇರೋದೇ ಅದೇ ಒಂದೇ, ಬೇರೆ ಏನು ಅವ್ರೇನು ಡಿಮಾಂಡ್ ಇಲ್ಲ, ಒಂದೇ ಇದೆ. ಸೊ ಮಾತಾಡ್ತಾರೆ, ಅವ್ರ ವರಿಷ್ಠ ಜೊತೆ ಮಾತಾಡ್ತಿದ್ದಾರೆ, CM ಜೊತೆ ಮಾತಾಡ್ತಾರೆ, ಅವ್ರ ಹಂತಲ್ಲಿ ಅಂತ ಬಗೆಹರಿಸ್ಕೊಳ್ತಾರೆ. ಅಲ್ಲ, ಅವ್ರ ಪ್ರಮಾಣವಚನ ಕಾರ್ಯಕ್ರಮ ಬರ್ದೇ ಇರೋದು ಕೂಡ ಚರ್ಚೆ ಆಗ್ತಾ ಇದೆ. ಗೊತ್ತಿಲ್ಲ, ನಾರಾಜ್ ಆಗಿರ್ಬೋದು. ಅವರು ಇದ್ದಾರೆ, ನಮ್ಮಲ್ಲಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಆಗಿದ್ದನ್ನು ಸರಿಪಡಿಸ್ಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ, ಸರಿ ಆಗುತ್ತೆ. ಈಗ ಮೇಲ್ಮನೆಯಲ್ಲಿ 2 ಸ್ಥಾನ ಹುಡುಗರಿಗೆ ಹೆಂಗೆ ಹೈಕಮಾಂಡ್ ಯಾವ ಲೆಕ್ಕಾಚಾರದಲ್ಲಿ ಆಯ್ಕೆ ಮಾಡ್ಬೋದು ಸರ್? ಅದನ್ನು ಇನ್ನೂ ಪೆಂಡಿಂಗ್ ಇದೆಯಲ್ಲ, ಸರಿ ಮಾಡ್ಲಿಕ್ಕೆ ಅವಕಾಶ ಇದೆ, ನೋಡೋಣ, ವೇಟ್ ಮಾಡೋಣ. ರಾಜ್ಯ ನಾಯಕರ ಜೊತೆ ಕೂತು ಫೈನಲ್ ಮಾಡೋದು ಚರ್ಚೆ ಮಾಡಿದ್ರೆ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಮಾಡ್ತಾರೆ, ಈಗ ಚರ್ಚೆ ಮಾಡ್ತಿದ್ದಾರೆ, ಮಾಡಿ ಸರಿ ಮಾಡ್ತಾರೆ. ಪರ್ಟಿಕ್ಯುಲರ್ ಸರ್ ನಾಗೇಂದ್ರ ಅವರಿಗೆ ಸ್ಥಾನ ಕೊಟ್ಟಿರೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್. ಒಳಗಡೆ ಅಂದ್ರೆ ಪ್ರಕರಣ ಇರುವಾಗ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಜಾಮೀನ್ ಮೇಲೆ ಇದ್ದಾರೆ, ಹೇಗೆ ಸಚಿವ ಸ್ಥಾನ ಕೊಟ್ಟರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೋಡೋಣ, ಅದು ಹೈಕಮಾಂಡ್ ನೀಡಿದ್ದಾರೆ, ಎಲ್ಲರೂ ವರಿಷ್ಠ ಚರ್ಚೆ ಮಾಡಿದ್ದಾರೆ. ಅದ್ರ ಬಗ್ಗೆ ನೋಡೋಣ, ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಡಿಸೆಂಬರ್ ಘೋಷಣೆ ಆಗ್ತದೆ ಅನ್ನೋದು ಚರ್ಚೆ ಇತ್ತು, ಅದು ಆಗಿಲ್ಲ ಅನ್ನೋದು. ಆಗಿಲ್ಲ, ನೋಡೋಣ, ಇನ್ನೂ ಚರ್ಚೆ ಆಗಿಲ್ಲ, ಪಕ್ಷದಲ್ಲಿ ಚರ್ಚೆ ಆಗಿಲ್ಲ. ಮುಗಿಲಿದ ಮೇಲೆ ನಮ್ಮ ಖಾತೆ ಹಂಚಿಕೆ ಮುಗಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮುಂದಿನ ಹಂತದಲ್ಲಿ ಆಗ್ಬೋದಾ ಸರ್? ನೋಡಿ, ಎನಿ ಟೈಮ್ ಮಾಡ್ಬೋದು, ಅದೇನು ಇವತ್ತೇನು ಇಲ್ಲ. ಅಡಿಷನಲ್ ಅಷ್ಟೇ, ಅದೇನು ಖಾತೆ ಕೊಡಬೇಕಿಲ್ಲ, ಮಂತ್ರಿ ಮಾಡಬೇಕಾಗಿಲ್ಲ. ಸರ್ಕಾರ ಪಕ್ಷ ಮನಸ್ಸು ಮಾಡಿದ್ರೆ ಅದನ್ನು ಎನಿ ಟೈಮ್ದಾಗ ಮಾಡ್ಬೋದು. ಇದೆ, ನೋಡೋಣ, ಎನಿ ಟೈಮ್ ಮಾಡ್ಬೋದು. ಕಾಂಗ್ರೆಸ್ ನಾಯಕರ ಆಡಿಯೋ ವೈರಲ್ ಆಗಿದೆ ಸರ್. ಏನತ್ರ ದುಡ್ಡು ಕೊಟ್ಟವ್ರಿಗೆ ಮಾಡಿದ್ದಾರೆ ಅಂತ ಸಂಜಯ್ ಭಟ್ರು ಇನ್ನೊಬ್ರು ಮಾತನಾಡಿರೋ ಆಡಿಯೋ ಒಂದು ವೈರಲ್ ಆಗಿದೆ. ಈಗ ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತವ್ರಿಗೆ ಮಾಡಿದ್ದಾರೆ. ಯಾರಿಗೆ ಕೊಟ್ಟೆ ಹೇಳಿರ್ಬೋದು, ಇರ್ಬೋದು, ಅಷ್ಟೇ ಹೇಳಿರ್ಬೋದು, ಮಾತಾಡಿರ್ಬೋದು. ಮಾತಾಡಿದಕ್ಕೆ ಸಾಬೀತು ಮಾಡ್ಲಿಕ್ಕೆ ಆಗೋಲ್ಲ, ಕಷ್ಟದ ಕೆಲಸ. ಸೊ ಅವರವರ ಇಚ್ಛೆ ವ್ಯಕ್ತ ಮಾಡಿರ್ಬೋದು ಅಷ್ಟೇ. ಮಹಿಳಾ ಮಂತ್ರಿ ಇಲ್ವಲ್ಲ, ಅದು ಕೂಡ ಚರ್ಚೆ ಆಗ್ತಾ ಇದೆ ಸರ್. ಇದೆಲ್ಲ ಒಂದು ಖಾಲಿ ಇಟ್ಟಿದಿಲ್ಲ, ಖಾಲಿ ಇದೆ, ಮಹಿಳೆಯರಿಗೆ ಖಾಲಿ ಇದೆ. ನೋಡೋಣ, ಪಕ್ಷ ಯಾರಿಗೆ ಮಾಡ್ತಿದೆ ಕಾಯ್ಬೇಕಷ್ಟೇ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮಹಿಳೆಯರು ಕೊಡಬೇಕಂತ ಒಂದು ಇದೆ ಡಿಮಾಂಡು, ಕೊಡಲೇಬೇಕಾ. ಯಾಕಂದ್ರೆ ಮತ್ತೆ ಮಹಿಳೆಯಲ್ಲದೆ ಮಂತ್ರಿಮಂಡಲ ಮಾಡ್ಲಿಕ್ಕೆ ಆಗೋಲ್ಲ. ಒಂದು ಖಾಲಿ ಇದೆ, ಬಹುಶಃ ಬೇಗ ತೀರ್ಮಾನ ಮಾಡ್ತಾರೆ. ರಾಜೀನಾಮೆ ಕೊಡೋಲ್ಲ ಅಂತಿದ್ದಾರೆ. ಅದು ಗೊತ್ತಿಲ್ಲ, ಅದು ಕಾನೂನಲ್ಲಿ ಯಾವ ರೀತಿ ಅದು ಹೋಗ್ಬೇಕು, ಕಾನೂನು ಚೆಕ್ ಮಾಡಬೇಕು. ನೋಡೋಣ, ಇದೆಲ್ಲ 13ವರೆಗೆ ಇತ್ಯರ್ಥ ಆಗುತ್ತೆ. ಅವರೇ ಇರಬೇಕಾ ಅಥವಾ ಬದಲಾವಣೆ ಆಗ್ತಾರ, ಕಾದು ನೋಡ್ಬೇಕಷ್ಟೇ. ಸಿದ್ದರಾಮಯ್ಯ ಕೂಲ್ ಆಗಿದ್ದಾರೆ. ಸಿದ್ದರಾಮಯ್ಯ ಕೂಲ್ ಆಗಿದ್ದಾರೆ. ಇನ್ನು ಇದೆಲ್ಲ ಇನ್ನು ಖಾಲಿ ಇದೆಲ್ಲ ಒಂದು ಒಂದೇ ಸಾರಿ ಕೂಲ್ ಆಗ್ತಾರೆ ಸರ್. ಅಲ್ಲ, ಅವ್ರಿಗೆ ಇರೋದೇ ಅದೇ ಒಂದೇ, ಬೇರೆ ಏನು ಅವ್ರೇನು ಡಿಮಾಂಡ್ ಇಲ್ಲ, ಒಂದೇ ಇದೆ. ಸೊ ಮಾತಾಡ್ತಾರೆ, ಅವ್ರ ವರಿಷ್ಠ ಜೊತೆ ಮಾತಾಡ್ತಿದ್ದಾರೆ, CM ಜೊತೆ ಮಾತಾಡ್ತಾರೆ, ಅವ್ರ ಹಂತಲ್ಲಿ ಅಂತ ಬಗೆಹರಿಸ್ಕೊಳ್ತಾರೆ. ಅಲ್ಲ, ಅವ್ರ ಪ್ರಮಾಣವಚನ ಕಾರ್ಯಕ್ರಮ ಬರ್ದೇ ಇರೋದು ಕೂಡ ಚರ್ಚೆ ಆಗ್ತಾ ಇದೆ ಸರ್. ಗೊತ್ತಿಲ್ಲ, ನಾರಾಜ್ ಆಗಿರ್ಬೋದು. ಅವರು ಇದ್ದಾರೆ, ನಮ್ಮಲ್ಲಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಆಗಿದ್ದನ್ನು ಸರಿಪಡಿಸ್ಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ, ಸರಿ ಆಗುತ್ತೆ. ಈಗ ಮೇಲ್ಮನೆಯಲ್ಲಿ 2 ಸ್ಥಾನ ಹುಡುಗರಿಗೆ ಹೆಂಗೆ ಹೈಕಮಾಂಡ್ ಯಾವ ಲೆಕ್ಕಾಚಾರದಲ್ಲಿ ಆಯ್ಕೆ ಮಾಡ್ಬೋದು ಸರ್? ಅದನ್ನು ಇನ್ನೂ ಪೆಂಡಿಂಗ್ ಇದೆಯಲ್ಲ, ಸರಿ ಮಾಡ್ಲಿಕ್ಕೆ ಅವಕಾಶ ಇದೆ, ನೋಡೋಣ, ವೇಟ್ ಮಾಡೋಣ. ರಾಜ್ಯ ನಾಯಕರ ಜೊತೆ ಕೂತು ಫೈನಲ್ ಮಾಡೋದು ಚರ್ಚೆ ಮಾಡಿದ್ರೆ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಮಾಡ್ತಾರೆ, ಈಗ ಚರ್ಚೆ ಮಾಡ್ತಿದ್ದಾರೆ, ಮಾಡಿ